ಮತ ಕಳ್ಳತನದಲ್ಲಿ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಕೈ ಜೋಡಿಸಿ ದೇಶಕ್ಕೆ ಮತ್ತು ದೇಶದ ಪ್ರಜಾಪ್ರಭುತ್ವಕ್ಕೆ ದ್ರೋಹವನ್ನ ಎಸಗಿದೆ. ಅಕ್ರಮ ಮತದಾರರ ಪಟ್ಟಿ ತಯಾರಿಸುವಲ್ಲಿ ಇಬ್ಬರು ಶಾಮೀಲಾಗಿರುವ ಕಾರಣ ಇಬ್ಬರು ಒಂದೇ ಹೇಳಿಕೆ ನೀಡುತ್ತಿದ್ದಾರೆ. ಸಂವಿಧಾನಿಕ ವ್ಯವಸ್ಥೆ ದುರ್ಬಲವಾಗಿರುವ ಕಾರಣವೇ ಪ್ರಶ್ನೆಯನ್ನ ಎತ್ತಲಾಗಿದೆ. ನೈತಿಕತೆ ಇದ್ರೆ ಅಕ್ರಮವನ್ನ ನಡೆಸಿ ಅಧಿಕಾರ ಗಳಿಸಿಕೊಡುವವರು ರಾಜೀನಾಮೆ ನೀಡಿ ಹೊಸ ಜನಾದೇಶಕ್ಕೆ ಹೋಗಬೇಕು ಎಂದು ಕೆಪಿಸಿಸಿ ವಕ್ತಾರ ಅಮಳ ರಾಮಚಂದ್ರ ಆಗ್ರಹಿಸಿದರು. ದೇಶದ ಎಲ್ಲಾ ಸಂವಿಧಾನಿಕ ಸಂಸ್ಥೆಗಳನ್ನ ಕೈವಶದಲ್ಲಿಟ್ಟುಕೊಂಡು ಜನಾಧಿಪತ್ಯವನ್ನ ಅತಿಕ್ರಮಿಸುತ್ತಿರುವ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಚುನಾವಣಾ ಆಯೋಗದ ಮುಖ್ಯಸ್ಥರ ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಮಾಡಿದೆ. ಹಳೆಯ ಪದ್ಧತಿಯಲ್ಲಿ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರನ್ನ ನೇಮಿಸುವ ಸಮಿತಿಯಲ್ಲಿ ದೇಶದ ಪ್ರಧಾನಿ ಮಂತ್ರಿ, ಗೃಹ ಮಂತ್ರಿ, ವಿರೋಧ ಪಕ್ಷದ ನಾಯಕರು ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇದ್ರು. ಈಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನ ಹೊರಗಿಟ್ಟಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 1452 ಮತದಾರರು ಫೋಟೋ ಇಲ್ಲದೆ ಅಥವಾ ಕಾಣಿಸದಷ್ಟು ಚಿಕ್ಕದಾಗಿ ಪ್ರಿಂಟ್ ಮಾಡಲಾದ ಸುಮಾರು 4132 ಮತದಾರರು, ಆಮೇಲೆ ಫಾರ್ಮ್ ನಂಬರ್ ಅನ್ನು ದುರುಪಯೋಗಪಡಿಸಿಕೊಂಡು ಸೇರಿದಂತಹ ಒಂದಷ್ಟು ಮತದಾರರು ಚುನಾವಣೆಯಲ್ಲಿ ಸೇರ್ಪಡೆಯಾಗಿದ್ದಾರೆ. ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲಿ ಕೂಡ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಮಹದೇವಪುರ ವಿಧಾನಸಭಾ ವ್ಯಾಪ್ತಿಯ ನಮಗೆಲ್ಲ ಗೊತ್ತಿರುವಂತಹ ವಿಚಾರ ಇದು. ಈ ವಿಚಾರವನ್ನು ಹೇಳಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿಸಿದ ನಂತರ ಚುನಾವಣಾ ಆಯೋಗ ಮತ್ತು ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ಪ್ರತಿಕ್ರಿಯಿಸಿದ ರೀತಿ, ನಡೆದುಕೊಂಡಂತಹ ನಡವಳಿಕೆ ಮತ್ತು ಅವರು ಆಡಿದ ಮಾತುಗಳು, ಇದು ಎಲ್ಲವೂ ಅವರು ಈ ಆರೋಪದಿಂದ ಎಷ್ಟು ಆತಂಕಿತರಾಗಿದ್ದಾರೆ ಮತ್ತು ಈ ಆರೋಪದಿಂದಾಗಿ ಅವರ ಬಣ್ಣ ಎಲ್ಲಿ ಬಯಲಾಯಿತು, ತಾವು ಮಾಡಿದಂತಹ ಈ ಕುಕೃತ್ಯ ಹೇಗೆ ಜನರಿಗೆ ತಿಳಿತಾ ಇದೆ ಅನ್ನುವಂಥದ್ದರ ಬಗ್ಗೆ ಬಹಳಷ್ಟು ಭಯಗೊಂಡಿದ್ದಾರೆ ಮತ್ತು ಆ ಮೂಲಕ ತಮ್ಮ ಮೇಲೆ ಬಂದ ಆರೋಪವನ್ನ ತಿಪ್ಪೆ ಸಾರಿಸುವ ಎಲ್ಲ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ರೀತಿಯ ವಿಚಾರಗಳನ್ನು ಹೇಳುವುದರ ಮೂಲಕ ಜನರ ದಿಕ್ಕು ತಪ್ಪಿಸಿ ಈ ವಿಚಾರವನ್ನ ಮರೆತು ಬೇರೆ ವಿಚಾರದ ಕಡೆಗೆ ಅವರನ್ನ ಹೊರಳಿಸುವ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ.